ಪ್ರೈಸ್ ಲಾರ್ಡ್. ಈ ಪ್ರವಾದನ ವಾಕ್ಯವು ಪ್ರತಿಯೊಬ್ಬರ ಕೈಯಲ್ಲೂ ಕೊಡಲ್ಪಟ್ಟಿದೆ. ಕೆಲವರು ಇದನ್ನು ಓದುವವರಾಗಿ ಕೇಳುವವರಾಗಿರ್ತಾರೆ. ಇನ್ನು ಕೆಲವರು ದೇವರ ಮಾರ್ಗವನ್ನು ತಿಳಿದುಕೊಳ್ಳದೆ ಆತನ ಮಾರ್ಗವನ್ನೇ ಅರಿತುಕೊಳ್ಳದೆ ಅನೇಕ ಸ್ಥಳದಲ್ಲಿ ಅಳೆಯುವವರಾಗಿರ್ತಾರೆ. ಇನ್ನು ಕೆಲವರು ಒಂದೇ ಸ್ಥಳದಲ್ಲಿ ಇದ್ದು ದೇವರನ್ನು ಇನ್ನೂ ತಿಳಿದುಕೊಳ್ಳದೆ ಜೀವಿಸುವವರಾಗಿರ್ತಾರೆ. ಆದ್ರೆ ಈ ಪ್ರವಾದನ ವಾಕ್ಯವು ಬೆಳಕನ್ನು ಕೊಡುವಂತದ್ದಾಗಿದೆ, ಮನುಷ್ಯನನ್ನು ಮಾರ್ಪಡಿಸುವಂತದ್ದಾಗಿದೆ. ಅವನ ಗುಣಗಳಾಗಲಿ ಅವನ ಎಲ್ಲಾ ಕಾರ್ಯವನ್ನು ಮಾರ್ಪಡಿಸಿ ನೀತಿವಂತನಾಗಿ, ಪರಿಶುದ್ಧನಾಗಿ ಮತ್ತು ಲೋಕಕ್ಕೆ ಬೆಳಕಾಗಿ ಮಾರ್ಪಡಿಸುವಂತದ್ದಾಗಿದೆ. ಈ ಪ್ರವಾದನ ವಾಕ್ಯಕ್ಕೆ ಶಕ್ತಿ ಇದೆ ಪ್ರಿಯರೇ. ಆದ್ರೆ ಈ ಪ್ರವಾದನ ವಾಕ್ಯವನ್ನು ಲಕ್ಷ್ಯ ಕೊಟ್ಟು ಕೇಳುವವನು, ಓದುವವನು ಅದರ ಫಲವನ್ನು ಹೊಂದಿಕೊಳ್ಳುವವನಾಗಿದ್ದಾನೆ. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು ಎಂಬುದಾಗಿ ಬರೆಯಲ್ಪಟ್ಟಿದೆ.